ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೀನರಾಶಿಯ ರಾಶಿಯಾಧಿಪತಿ ಗುರು 4ನೇ ಮನೆಯಲ್ಲಿದ್ದಾನೆ. 4ನೇ ಮನೇಲಿ ಗುರು ಇದ್ದು ಎಲ್ಲೋ ಒಂದು ಕಡೆ ಅವನು 9ನೇ ಮನೆ ಅಂದರೆ ವ್ಯಯಸ್ಥಾನಕ್ಕೆ ದೃಷ್ಟಿ ಬೀಳೋದ್ರಿಂದ ಮೀನರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ತಾನೇ ಇದೆ. ಆದರೆ ಶನಿ ರಾಶಿಯಲ್ಲಿ ಇರೋದ್ರಿಂದ ಮತ್ತು ಸೂರ್ಯ ಕೂಡ ಮೀನ ರಾಶಿಯಲ್ಲಿ ಬಂದಿರೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ಶುಕ್ರ 3ನೇ ಮನೆ ಅಧಿಪತಿ ಶುಕ್ರ ಉಚ್ಚನಾಗಿ ಮೀನರಾಶಿಯಲ್ಲಿ ಇರೋದ್ರಿಂದ ಮೀನರಾಶಿಯವ್ರಿಗೆ ತುಂಬಾ ಅಂದರೆ ಈ ವೈಯಕ್ತಿಕ ಪ್ರಾಬ್ಲಮ್ ಏನಿರುತ್ತೆ, ಯಾವುದಾದ್ರೂ ಲಿವಿಂಗು, ರಿಲೇಷನ್ಶಿಪ್ಪು ಮತ್ತು ಅಕ್ರಮ ಸಂಬಂಧಗಳು, ಮತ್ತು ಯಾರ್ಯಾರೆಲ್ಲ ಒಬ್ರಿಗೊಬ್ರು ಇಷ್ಟಪಡ್ತಾ ಇರ್ತೀರಾ, ಇವಾಗ ಅದರಲ್ಲೂ ತುಂಬ ಲವ್ ಮ್ಯಾರೇಜ್ ಯಾರು ಮಾಡ್ಕೊಳ್ಬೇಕು ಅಂತಿರ್ತೀರಾ, ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಇದೆಲ್ಲವೂ ಕೂಡ ತುಂಬಾ ಪ್ರಾಬ್ಲಮ್ಗೆ ಒಳಪಡ್ತೀರಾ ಅಂತ ಹೇಳ್ಬೋದು ಮೀನರಾಶಿಯವರು. ಹಾಗಾಗಿ ಮೀನರಾಶಿಯವರು ಈ ಒಂದು ವಿಚಾರದಲ್ಲಿ ಯಾರೆಲ್ಲ ಇರ್ತೀರಾ ಅವರೆಲ್ಲರೂ ಯಾವುದಾದ್ರೂ ಒಂದು ಸಮಸ್ಯೆಗೆ ಒಳಗಾಗ್ತಾ ಹೋಗ್ತೀರಾ. ಜೊತೆಗೆ ಸೂರ್ಯ ಮತ್ತು ಶುಕ್ರ ಶನಿ ಒಟ್ಟಿಗೆ ಇರೋದ್ರಿಂದ ನೋಡಿ, ನಿಮ್ಮ 12ನೇ ಮನೆಗೆ ಕೂಡ ಬುಧ, ಕುಜ, ರಾಹು 3 ಗ್ರಹಗಳು ನಿಮ್ಮ ವ್ಯಯಸ್ಥಾನದಲ್ಲಿದ್ದು ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಶನಿ ಶುಕ್ರ ಇರೋದ್ರಿಂದ ತಂದೆ ಮಕ್ಕಳಿಗೆ ಬಹಳಷ್ಟು ಜಗಳ ಕದನಗಳಾಗ್ತಾ ಹೋಗುತ್ತೆ. ಜೊತೆಗೆ ಯಾವುದಾದ್ರೂ ಚೆಕ್ ಬೌನ್ಸ್ ಆಗಿರ್ಬೋದು ಅಥವಾ ಕೇಸು, ಕೋರ್ಟು, ಇಂಥದ್ದು ಹಳೇದೇನಿದ್ರೂ ಕೂಡ ಈ ಒಂದು ತಿಂಗಳಲ್ಲಿ, ಈ ವಾರದಲ್ಲಿ ಅದು ರಿವೀಲ್ ಆಗ್ತಾ ಹೋಗುತ್ತೆ. ಸೂರ್ಯನ ಬದಲಾವಣೆಯಿಂದ ಬಹಳಷ್ಟು ಕಾನೂನಿಗೆ ಸಂಬಂಧಪಟ್ಟಂತಹ ಒಂದು ಇಕ್ಕಟ್ಟಿನಲ್ಲಿ ಮೀನರಾಶಿಯವರು ಸಿಕ್ಕಾಕೊಳ್ತೀರಾ ಅಂತ ಹೇಳ್ತೀನಿ. ಜೊತೆಗೆ ನೋಡಿ, ಬರಬೇಕಾಗಿರೋ ದುಡ್ಡು ಕೂಡ ಎಲ್ಲೋ ಒಂದು ಕಡೆ ಅದು ಕೂಡ ನಿಮ್ಮ ಕಾನೂನಿಗೆ ಹಾಕುವಂಥದ್ದು. ಕೆಲಸ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತೀರ ಅವರು ಸಸ್ಪೆಂಡ್ ಆಗೋದು ಅಥವಾ ಅವಮರ್ಯಾದೆ ಆಗೋದು ಅಥವಾ ಯಾವುದಾದ್ರೂ ಒಂದು ಸಿಡಿಗಳು, ವಿಡಿಯೋಗಳು ನಿಮ್ಮ ಬಗ್ಗೆ ಅಪಪ್ರಚಾರ ಆಗೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಮೀನರಾಶಿಯವ್ರಿಗೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಮೀನರಾಶಿಯವರು ನೋಡಿ, ನಿಮ್ಮ 4ನೇ ಮನೆ ಬುಧ 4ನೇವನಾಗಿ ಸಪ್ತಮ 7ನೇ ಮನೆ ಬುಧ ಕೂಡ ನಿಮಗೆ 12ನೇ ಮನೆಗೆ ಬಂದಿದ್ದಾನೆ, ವ್ಯಯಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ಜೊತೆಗೆ ನಿಮಗೆ ಸಪ್ತಮ ದೃಷ್ಟಿ, ನಿಮ್ಮ ನೇರ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಖಂಡಿತ ಹೇಳ್ತೀನಿ, ಬುಧ ಗ್ರಹ ಕೂಡ ನಿಮಗೆ 4ನೇವನು ನಿಮ್ಮ ತಂದೆ, ನಿಮ್ಮ ಅಣ್ಣ, ತಮ್ಮ, ತಂಗಿ ಅಥವಾ ನಿಮ್ಮ ತಾಯಿ, ಚಿಕ್ಕಮ್ಮ ಇಂಥವ್ರ ಕಡೆಯಿಂದ ಬಹಳಷ್ಟು ನೋವು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಾವು ನೋವುಗಳಾಗೋದು, ಅಪಘಾತಗಳಾಗೋದು ಇವೆಲ್ಲವೂ ಆಗ್ತಾ ಇರುತ್ತೆ. ಸೂರ್ಯ ಶನಿಯ ಒಂದು ಸಂಗಮ ಏನಿದೆ ಅಂತಂದರೆ ನೋಡಿ, ಕೆಲಸದಲ್ಲಿ ಇರೋರು ಕೂಡ ಕೆಲಸ ಕಳ್ಕೊಂಡು ಮನೇಲಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಆಗಿರುತ್ತೆ. ಮೀನರಾಶಿಯವ್ರಿಗೆ ತುಂಬ ಕೇರ್ಫುಲ್ಲಾಗಿರಿ. ಯಾರಿಗಾದ್ರೂ ಚೆಕ್ ಕೊಟ್ಟಾಗ ನಿಮ್ಮ ಸಿಗ್ನೇಚರ್ ಮೇಲೆ ನಿಮಗೆ ಗಮನ ಇರಲಿ, ಅಥವಾ ನಿಮ್ಮ ಡಾಕ್ಯುಮೆಂಟ್ರಿ ಕಳ್ಕೊಳ್ಳೋದು, ಮೋಸ ಹೋಗುವಂಥದ್ದು, ಮೋಸ ಮಾಡೋ ಅಂಥದ್ದು ಇವೆಲ್ಲವೂ ಕೂಡ ಮೀನರಾಶಿಯವ್ರಿಗೆ ಆಗುತ್ತೆ. ಹಾಗಾಗಿ ಮೀನರಾಶಿಯವರು ಈ ಒಂದು ವಾರ, ಒಂದು ತಿಂಗಳು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಹೊಡೆದಾಟ, ಬಡದಾಟ, ಕಿತ್ತಾಟಗಳು ಕೂಡ ಆಗ್ತಾ ಇರುತ್ತೆ. ಅದೆಲ್ಲೋ ಒಂದು ಕಡೆ ಮನೆಯ ಒಂದು ಗುಟ್ಟು ಹೊರಗಡೆ ಬರ್ತಕ್ಕಂಥದ್ದು ಅಥವಾ ಮಾಧ್ಯಮಕ್ಕೆ ಹೋಗುವಂಥದ್ದು ಇವಾಗೆಲ್ಲ ನೋಡ್ತಾನೆ ಇದ್ದೀರಾ. ಸಣ್ಣ ಒಂದು ವಿಷಯ ಕೂಡ ಡಿಜಿಟಲ್ ಮಾಧ್ಯಮಗಳಲ್ಲಿ ಬರುತ್ತೆ, ಒಂದು ಟಿ ವಿಯಲ್ಲಿ ಹಾಕ್ತಾ ಇರ್ತಾರೆ ಅಥವಾ ಫೋನಲ್ಲಿ, ಫೇಸ್ಬುಕ್ಕಲ್ಲಿ ಇಂಥ ಕಡೆ ಎಲ್ಲ ನೋಡ್ತಾ ಇರ್ತೀರಾ. ಈ ಅವಮರ್ಯಾದೆ ಆಗುವಂಥದ್ದು ಯಾರೆಲ್ಲ ಮೀನರಾಶಿಯಲ್ಲಿ ಗೌರ್ಮೆಂಟ್ ಪೊಲೀಸ್ ಆಫೀಸರ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸದಲ್ಲಿರಿ ಅಥವಾ ರಾಜಕೀಯದಲ್ಲಿರಿ, ಅವರು ತುಂಬ ಇರಬೇಕಾಗಿರೋಂಥ ಒಂದು ಟೈಮ್ ಅಂದರೆ ಈ ಒಂದು ವಾರ, ಒಂದು ತಿಂಗಳು. ಯಾಕೆ ಅಂದರೆ ಈ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನೀವು ಸಿಕ್ಕಿ ಹಾಕೊಳ್ಳೋ ಅಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ತುಂಬ ಗಮನ ಇರಲಿ, ನಿಮ್ಮ ಮಾತಿನ ಮೇಲೆ ನಿಮಗೆ ಗಮನ ಇರಲಿ. ಇಲ್ಲ ಅಂದರೆ ಮೀನರಾಶಿಯವರು ತುಂಬ ತೊಂದರೆಗೆ ಒಳಪಡಬೇಕಾಗತ್ತೆ. ನಾನು ಏನು ಹೇಳ್ತಿದ್ದೀನಿ ಬೇಕಾದರೆ ಕಾದು ನೋಡಿ. ಈ ಒಂದು ತಿಂಗಳು ಆಲ್ರೆಡಿ ನಿಮಗೆ ಈ ಒಂದು 40 ದಿನದಿಂದನೂ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ತಿಂಗಳು ಏನಿದೆ, ಈ ಒಂದು ವಾರ ತುಂಬ ಕೇರ್ಫುಲ್ಲಾಗಿರಬೇಕಾಗಿರೋದು ಮೀನರಾಶಿಯವರು. ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಆಗ್ಬೋದು, ನಿಮ್ಮ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ, ನಿಮ್ಮ ಮಕ್ಕಳಿಂದ ತೊಂದರೆ ಅಥವಾ ಮಕ್ಕಳು ಮನೆ ಬಿಟ್ಟು ಹೋಗೋದು, ನಿಮ್ಮ ತಂದೆ ಮನೆ ಬಿಟ್ಟು ಹೋಗೋದು, ನಿಮ್ಮ ತಾಯಿ ಮನೆ ಬಿಟ್ಟು ಹೋಗೋದು, ಅಥವಾ ನೀವೇ ಮನೆಯಿಂದ ಹೊರಗಡೆ ಬರ್ತಕ್ಕಂಥದ್ದು, ಈ ಥರದ ಚಾನ್ಸಸ್ ಎಲ್ಲ ಆಗ್ತಾ
ಇರುತ್ತೆ. ತುಂಬಾ ತಲೆ ಕೆಟ್ಟರೆ ಮೀನರಾಶಿಯವರು ನಿಮ್ಮನ್ನು ನೀವೇ ಮರೆತು ನಿಮಗೆ ನೀವು ಏನಾದರೂ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಕೂಡ ಮೀನರಾಶಿಯವ್ರದ್ದಾಗಿರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ನಿಮ್ಮ ಸಂಸ್ಥೆ, ನೀವೇನು ಕೆಲಸ ಮಾಡ್ತಿದ್ದೀರಾ ಅಥವಾ ನೀವೆಲ್ಲಾದರೂ ಕೆಲಸಕ್ಕೆ ಹೋಗ್ತಿದ್ದೀರಾ, ಇಂಥ ಜಾಗದಲ್ಲಿ ತುಂಬ ಪ್ರೊಟೆಕ್ಟಿವ್ ಆಗಿರಬೇಕಾಗತ್ತೆ. ಮತ್ತು ನಾನು ಹೇಳಿದೆ, ಅಕ್ರಮ ಸಂಬಂಧ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಇದು ಕೂಡ ಎಲ್ಲೋ ಒಂದು ಕಡೆ ಬಯಲಾಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಯಾವುದೇ ಗುಟ್ಟಿನ ವಿಚಾರ ಇದ್ದರೂ ಕೂಡ ಎಲ್ಲೂ ನೀವು ಬಯಲು ಮಾಡದೇ ಇರೋ ಥರ ನೋಡ್ಕೊಳ್ಳೋ ಅಂಥ ಒಂದು ವಾರ ಇದಾಗಿರುತ್ತೆ. ತುಂಬ ಕೇರ್ಫುಲ್ ಆಗಿರಿ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಅದು 4 ಜನಕ್ಕೆ ಗೊತ್ತಾಗುವಂಥ ಟೈಮು ಇದಾಗಿರುತ್ತೆ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಬಹಳ ಗಮನ ಇರಲಿ ಅಂತ ಹೇಳ್ತೀನಿ. ಮತ್ತು ದುಡ್ಡು ಕಾಸು ಅಂತ ಬಂದಾಗ ಬಹಳಷ್ಟು ಲಾಕ್ ಆಗುವಂಥ ಟೈಮು ಇದೇ ಆಗಿರುತ್ತೆ. ಮತ್ತು ನಿಮ್ಮ ಅವಶ್ಯಕತೆ ಇಲ್ಲದೇ ಇದ್ರೂ ಎಲ್ಲೋ ಒಂದು ಕಡೆ ಅನಾಯಾಸವಾಗಿ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಬೇಡದೇ ಇರೋವಂಥ ಕೆಲಸಕ್ಕೆ ನೀವು ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಹೇಳಿದೆ, ಯಾವುದೋ ಒಂದು ಏನೂ ಇಲ್ಲ, ನಮ್ಮೇಲೆ ಏನು ಕೇಸು ಇಲ್ಲ, ಯಾವುದೋ ಒಂದು ಗಾಡಿ ಪಾರ್ಕ್ ಮಾಡಿರ್ತೀರ, ಎಲ್ಲರ ಹತ್ರನೂ ವೆಹಿಕಲ್ ಇದ್ದೇ ಇರುತ್ತೆ. ಒಂದು ಗಾಡಿ ಪಾರ್ಕ್ ಮಾಡಿದಾಗ ಅದಕ್ಕೂ ಕೂಡ ಫೈನ್ ಕಟ್ಟಬೇಕಾಗುತ್ತೆ. ಅಂದರೆ ಸರ್ಕಾರಕ್ಕೋಸ್ಕರ ಯಾವುದಾದ್ರೂ ಒಂದು ದುಡ್ಡನ್ನು ಕಳ್ಕೊಳ್ಳೋವಂಥ ಚಾನ್ಸಸ್ಸು. ಮತ್ತು ಏನು ನಿಮ್ಮ ಜಾಗ, ನಿಮ್ಮ ಮನೆ, ಅದ್ರ ಮೇಲೆ ನೋಟಿಸ್ಗಳು ಬರೋವಂಥ ಚಾನ್ಸಸ್ಸು, ಅಥವಾ ಸಾಲ ಸೋಲ ಲೋನು ಏನು ತೊಗೊಂಡಿರ್ತೀರ ಅದರ ಮೇಲೆ ನೋಟಿಸ್ಗಳು ಬರೋವಂಥ ಚಾನ್ಸಸ್ಸು, ಇವೆಲ್ಲವೂ ಕೂಡ ನಡೆಯೋದು ಮೀನರಾಶಿಯವರಿಗೆ. ಹಾಗಾಗಿ ಈ 1 ತಿಂಗಳು ಮೀನರಾಶಿಯವರು ಖಂಡಿತ ಹೇಳ್ತೀನಿ ಪರಿಹಾರ ಮಾಡಿಕೊಳ್ಳೇಬೇಕು. ಪರಿಹಾರ ಅಂದರೆ ಅಂತಿಂಥ ಪರಿಹಾರ ಅಲ್ಲ, ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಖಂಡಿತ ಮೀನರಾಶಿಯವರು ಅದಕ್ಕೆ ನಾವು ಕೊಡುವಂಥ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನೀವು ಫಾಲೋ ಮಾಡಬೇಕಾಗಿರೋ ನಂಬರ್ ಅಂತ ಬಂದಾಗ ನೋಡಿ, 10 ಅನ್ನೋ ನಂಬರ್ನ ಅತಿ ಹೆಚ್ಚು ಬರ್ಕೊಳ್ತಾ ಹೋಗಿ. 10, 20, 30 ಅಂದರೆ 10, 20, 30 ಈ ನಂಬರ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಮೀನರಾಶಿಯವರು. ಇದನ್ನು ಫಾಲೋ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಇವಾಗ 10 ಅಂದರೆ 1 ಅಂದ್ಕೊಳ್ತೀರಾ, ಹಾಗಲ್ಲ, 10, 20, 30 ಈ ನಂಬರ್ನ ಫಾಲೋ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕಲರ್ ಅಂತ ಬಂದಾಗ ಮೀನರಾಶಿಯವರು ನೋಡಿ ಅತಿ ಹೆಚ್ಚು ಆರೆಂಜ್ ಕಲರ್ನ ಯೂಸ್ ಮಾಡ್ತಾ ಬನ್ನಿ. ಆರೆಂಜ್ ಕಲರು ನಿಮಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಮತ್ತು ಬಿಳಿ ಬಣ್ಣವು ಕೂಡ ನಿಮಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಬಿಳಿ ಬಣ್ಣ ಕೂಡ ನೀವು ಯೂಸ್ ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಜೊತೆಗೆ ಪರಿಹಾರ ಮಾಡ್ಕೊಳ್ಳೇಬೇಕು ದೈವಾರಾಧನೆ, ಅದಂತೂ ನಿಮಗೆ ಕೂತಿದ್ದಲ್ಲಿ ನಿಂತಿದ್ದಲ್ಲಿ ಈ ಓಂಕಾರವನ್ನು ಪಠಿಸ್ತಾ ಇರಿ. ಅದೆಲ್ಲೋ ಒಂದು ಕಡೆ ನಿಮ್ಮ ಈ ಎಷ್ಟು ಸಂಕಷ್ಟದಲ್ಲಿದ್ದೀರಿ ಅಂದರೆ ಸತತ 3 ಗ್ರಹ ನಿಮ್ಮ ರಾಶಿಯಲ್ಲಿ, ಇನ್ನೂ 3 ಗ್ರಹ ನಿಮ್ಮ ವ್ಯಯಸ್ಥಾನದಲ್ಲಿದ್ದಲ್ಲಿ ಇರೋದ್ರಿಂದ, ಇರೋ ಗ್ರಹಗಳೆಲ್ಲವೂ ಕೂಡ ನಿಮ್ಮ ಸುತ್ತಮುತ್ತ ಇರೋದ್ರಿಂದ ಖಂಡಿತ ಎಲ್ಲೋ ಒಂದು ಕಡೆ ಇಕ್ಕಟ್ಟು. ಅಂದರೆ ಈ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಹೇಗೆ ಸಿಕ್ಕಾಕೊಳ್ತಾನೋ ಹಾಗೆ ಮೀನರಾಶಿಯವರು ಸಿಕ್ಕಾಕೊಂಡಿರ್ತೀರ. ಅದರಿಂದ ಹೊರಗಡೆ ಬರಬೇಕು ಅಂದರೆ ಸದಾ ನಿಮ್ಮ ಬಾಯಲ್ಲಿ ಓಂಕಾರವನ್ನು ಹೇಳ್ತಾ ಬನ್ನಿ, ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅದರಿಂದ ಹೊರಗಡೆ ಬರ್ತೀರಾ, ಎಲ್ಲೋ ಸ್ವಲ್ಪ ಮಟ್ಟಿಗೆ ಹೊರಗಡೆ ಬರ್ತೀರಾ. ಜೊತೆಗೆ ನಮ್ಮ ಒಂದು ಪರಿಹಾರವನ್ನು ಕೂಡ ಕಂಡುಕೊಳ್ಳಿ. ಮೀನರಾಶಿಯವರಿಗೆ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ.